Welcome to Learn Easily Hub. Please do subscribe. ಚೆಮ್ಮೀನ್ ತಕಳಿ ಶಿವಶಂಕರ ಪಿಳ್ಳೈ ಅವರ ಶ್ರೇಷ್ಠ ಕೃತಿಯಾಗಿದೆ. ಇದು ಕೇರಳದ ಒಂದು ಸಣ್ಣ ಮೀನುಗಾರಿಕಾ ಸಮುದಾಯದಲ್ಲಿನ ಪ್ರೀತಿ, ನಷ್ಟ ಮತ್ತು ಕಠಿಣ ಸಾಮಾಜಿಕ ರಚನೆಗಳ ಬಗ್ಗೆ ಒಂದು ಹೃದಯಸ್ಪರ್ಶಿ ಕಥೆಯನ್ನು ತೆರೆದುಕೊಳ್ಳುತ್ತದೆ. ನಿರೂಪಣೆಯು ಮುಕ್ಕವ ಸಮುದಾಯದ ಸಂಪ್ರದಾಯಗಳು, ನಂಬಿಕೆಗಳು ಮತ್ತು ಮೂಢನಂಬಿಕೆಗಳಲ್ಲಿ ಆಳವಾಗಿ ಬೇರೂರಿದೆ. ಹಿಂದೂ ಮೀನುಗಾರ ಜಾತಿ ಮತ್ತು ಅವರ ಜೀವನೋಪಾಯದ ಅವಿಭಾಜ್ಯ ಅಂಗವಾಗಿರುವ ಮುಸ್ಲಿಂ ವ್ಯಾಪಾರಿಗಳೊಂದಿಗೆ ಅವರ ಪರಸ್ಪರ ಕ್ರಿಯೆಗಳು. ಈ ಕಥೆಯು ಮಾನವ ಸಂಬಂಧಗಳ ಜಟಿಲತೆಗಳು, ವೈಯಕ್ತಿಕ ಆಸೆಗಳು ಮತ್ತು ಸಾಮಾಜಿಕ ನಿಯಮಗಳ ನಡುವಿನ ಘರ್ಷಣೆ ಮತ್ತು ಸಂಪ್ರದಾಯವನ್ನು ಧಿಕ್ಕರಿಸುವ ದುರಂತ ಪರಿಣಾಮಗಳನ್ನು ಅನ್ವೇಷಿಸುತ್ತದೆ. ಭಾಗ 1. ಮೊಳಕೆಯೊಡೆಯುವ ಪ್ರಣಯ ಕಥೆಯು ಮುಕ್ಕವ ಸಮುದಾಯದ ರೋಮಾಂಚಕ ಮತ್ತು ಸುಂದರ ಯುವತಿ ಕರುತಮ್ಮನ ಸುತ್ತ ಕೇಂದ್ರೀಕೃತವಾಗಿದೆ. ಬಾಲ್ಯದಿಂದಲೂ ಕರುತಮ್ಮನು ಸಮುದ್ರ, ಅದರ ಲಯ, ಅದರ ಹೇರಳತೆ ಮತ್ತು ಅದರ ಅಂತರ್ಗತ ಅಪಾಯದಿಂದ ಆಕರ್ಷಿತಳಾಗಿದ್ದಾಳೆ. ಅವಳು ಚೈತನ್ಯಶೀಲ ಮತ್ತು ಸ್ವತಂತ್ರಳು, ಅವಳನ್ನು ಬೇರ್ಪಡಿಸುವ ಒಂದು ಪಾತ್ರದ ಬಲವನ್ನು ಹೊಂದಿದ್ದಾಳೆ. ಮುಸ್ಲಿಂ ಮೀನು ವ್ಯಾಪಾರಿಯ ಸುಂದರ ಮತ್ತು ಆಕರ್ಷಕ ಮಗ ಪರಿಕುಟ್ಟಿಯನ್ನು ಅವಳು ಭೇಟಿಯಾದಾಗ ಅವಳ ಜೀವನವು ಮಹತ್ವದ ತಿರುವು ಪಡೆಯುತ್ತದೆ. ಕರುತಮ್ಮನ ಸಮುದಾಯವಲ್ಲದ ಎಲ್ಲವನ್ನೂ ಪರಿಕುಟ್ಟಿ ಹೊಂದಿದ್ದಾಳೆ: ವಿಭಿನ್ನ ಧರ್ಮ, ವಿಭಿನ್ನ ಪದ್ಧತಿಗಳು, ವಿಭಿನ್ನ ಸಾಮಾಜಿಕ ಸ್ಥಾನಮಾನ. ಆದರೂ ಈ ವ್ಯತ್ಯಾಸಗಳ ಹೊರತಾಗಿಯೂ ಅವರ ನಡುವೆ ನಿರಾಕರಿಸಲಾಗದ ಆಕರ್ಷಣೆ ಮೂಡುತ್ತದೆ. ಅವರ ಸಭೆಗಳು ರಹಸ್ಯವಾಗಿವೆ, ಕದ್ದ ನೋಟಗಳು, ಪಿಸುಗುಟ್ಟಿದ ಭರವಸೆಗಳು ಮತ್ತು ಮೊದಲ ಪ್ರೀತಿಯ ತಲೆತಿರುಗುವ ಉತ್ಸಾಹದಿಂದ ತುಂಬಿವೆ. ಅವರು ಮರಳು ಕಡಲ ತೀರದಲ್ಲಿ ತೂಗಾಡುವ ತಾಳೆ ಮರಗಳ ಕಣ್ಣುಗಳ ಅಡಿಯಲ್ಲಿ ಭೇಟಿಯಾಗುತ್ತಾರೆ. ಅವರ ಪ್ರೀತಿ ಕದ್ದ ಕ್ಷಣಗಳಲ್ಲಿ ಪೋಷಿಸಲ್ಪಟ್ಟ ದುರ್ಬಲ ರಹಸ್ಯವಾಗಿದೆ. ಕರುತಮ್ಮನ ಕುಟುಂಬ, ವಿಶೇಷವಾಗಿ ಅವಳ ತಾಯಿ ಚೆಲ್ಲಮ್ಮ, ಪ್ರಾಯೋಗಿಕ ಮತ್ತು ಕಷ್ಟಪಟ್ಟು ದುಡಿಯುವ ಮಹಿಳೆ, ಅವಳಲ್ಲಿನ ಬದಲಾವಣೆಯನ್ನು ಗಮನಿಸುತ್ತಾಳೆ. ಚೆಲ್ಲಮ್ಮ ಪ್ರೀತಿಯುಳ್ಳವಳಾಗಿದ್ದರೂ ಸಂಪ್ರದಾಯದಲ್ಲಿ ಆಳವಾಗಿ ಬೇರೂರಿದ್ದಾಳೆ ಮತ್ತು ಹಿಂದೂ ಮೀನುಗಾರ ಮಹಿಳೆ ಮತ್ತು ಮುಸ್ಲಿಂ ವ್ಯಾಪಾರಿಯ ನಡುವಿನ ಸಂಬಂಧದ ಪರಿಣಾಮಗಳನ್ನು ಅರ್ಥಮಾಡಿಕೊಳ್ಳುತ್ತಾಳೆ. ಅವಳು ಕರುತಮ್ಮನನ್ನು ಈ ನಿಷೇಧಿತ ಪ್ರೀತಿಯ ವಿರುದ್ಧ ಎಚ್ಚರಿಸುತ್ತಾಳೆ, ಸಾಮಾಜಿಕ ಪರಿಣಾಮಗಳು ಮತ್ತು ಹೃದಯಾಘಾತದ ಸಾಧ್ಯತೆಯನ್ನು ಒತ್ತಿ ಹೇಳುತ್ತಾಳೆ. ಆದಾಗ್ಯೂ ಕರುತಮ್ಮನು ತನ್ನ ಭಾವನೆಗಳ ತೀವ್ರತೆಯಿಂದ ಕುರುಡನಾಗಿ ತನ್ನ ತಾಯಿಯ ಎಚ್ಚರಿಕೆಗಳನ್ನು ನಿರ್ಲಕ್ಷಿಸುತ್ತಾಳೆ. ಪ್ರೀತಿಯು ಎಲ್ಲ ಅಡೆತಡೆಗಳನ್ನು ಜಯಿಸಬಹುದು ಎಂದು ನಂಬುತ್ತಾಳೆ. ಪರಿಕುಟ್ಟಿಯು ಸಹ ಸಾಮಾಜಿಕ ತಡೆಗಳನ್ನು ತಿಳಿದಿದ್ದಾಳೆ, ಆದರೆ ಕರುತಮ್ಮನ ಮೇಲಿನ ಅವನ ಪ್ರೀತಿ ಭಾವೋದ್ರೇಕ ಮತ್ತು ಅಚಲವಾಗಿದೆ. ಅವರು ತಮ್ಮ ಪ್ರೀತಿಯು ಧಾರ್ಮಿಕ ಮತ್ತು ಸಾಮಾಜಿಕ ಗಡಿಗಳನ್ನು ಮೀರಬಲ್ಲ ಭವಿಷ್ಯವನ್ನು ಕನಸು ಕಾಣುತ್ತಾರೆ. ಭಾಗ 2. ಬಲವಂತದ ಮದುವೆ. ಅವರ ಮೊಳಕೆಯೊಡೆಯುವ ಪ್ರಣಯದ ಸ್ವರ್ಗವು ಅವರ ಸಾಮಾಜಿಕ ಸಂದರ್ಭದ ಕಠಿಣ ವಾಸ್ತವಗಳಿಂದ ಛಿದ್ರವಾಗುತ್ತದೆ. ಅವರ ಸಂಬಂಧದ ವದಂತಿಗಳು ಕರುತಮ್ಮನ ತಂದೆ ವಲಿಯಪ್ಪನ್, ಗೌರವಾನ್ವಿತ ಮೀನುಗಾರ ಮತ್ತು ಕಠಿಣ ಸಾಂಪ್ರದಾಯಿಕವಾದಿಯನ್ನು ತಲುಪುತ್ತವೆ. ವಲಿಯಪ್ಪನ್ ಗ್ರಹಿಸಿದ ಉಲ್ಲಂಘನೆಯಿಂದ ಕೋಪಗೊಂಡಿದ್ದಾನೆ ಮತ್ತು ಅದನ್ನು ಸಮುದಾಯದ ಗೌರವ ಮತ್ತು ಸಂಪ್ರದಾಯಗಳಿಗೆ ಬೆದರಿಕೆಯಾಗಿ ನೋಡುತ್ತಾನೆ. ಅವರು ಸಂಬಂಧವನ್ನು ಕೊನೆಗೊಳಿಸಲು ನಿರ್ಧರಿಸಿದ್ದಾರೆ, ಅದನ್ನು ಅವರ ಜಾತಿಯ ಕಳಂಕ ಮತ್ತು ಅವರ ಧಾರ್ಮಿಕ ಪದ್ಧತಿಗಳ ಉಲ್ಲಂಘನೆ ಎಂದು ಪರಿಗಣಿಸುತ್ತಾರೆ. ಕುಟುಂಬ ಮತ್ತು ಸಮುದಾಯದ ಅಪಾರ ಒತ್ತಡದಿಂದಾಗಿ ಕರುತಮ್ಮನು ತಮ್ಮ ಸಮುದಾಯದ ಕಷ್ಟಪಟ್ಟು ದುಡಿಯುವ ಆದರೆ ಸರಳ ಮೀನುಗಾರ ಪಾಲನೆಯನ್ನು ಮದುವೆಯಾಗಲು ಬಲವಂತಪಡುತ್ತಾನೆ. ಪಾಲನೆಯು ಕರುತಮ್ಮನ ಆಯ್ಕೆಯಾಗಿರದಿದ್ದರೂ ಯೋಗ್ಯ ವ್ಯಕ್ತಿ ಅವನ ಕೌಶಲ್ಯ ಮತ್ತು ಸಮುದ್ರಕ್ಕೆ ಅವನ ಸಮರ್ಪಣೆಗೆ ಗೌರವಿಸಲ್ಪಡುತ್ತಾನೆ. ಮದುವೆಯು ಗಂಭೀರವಾದ ವ್ಯವಹಾರವಾಗಿದೆ. ಕರುತಮ್ಮನು ಪಾಲುತ್ತಿದ್ದ ಪ್ರೀತಿ ಮತ್ತು ಸಂತೋಷದ ಕನಸುಗಳಿಗೆ ತದ್ವಿರುದ್ಧವಾಗಿದೆ. ಅವಳ ಹೃದಯವು ಪರಿಕುಟ್ಟಿಯೊಂದಿಗೆ ಉಳಿದಿದೆ. ಅವರ ಪ್ರೀತಿಯ ನೆನಪು ಅವಳ ಆತ್ಮದಲ್ಲಿ ನಿರಂತರ ನೋವುಂಟು ಮಾಡುತ್ತದೆ. ಪರಿಕುಟ್ಟಿ ಹೃದಯಾಘಾತ ಮತ್ತು ಅಸಹಾಯಕನಾಗಿ ತನ್ನ ಪ್ರೀತಿಯನ್ನು ಮತ್ತೊಬ್ಬ ವ್ಯಕ್ತಿಯನ್ನು ಮದುವೆಯಾಗುವುದನ್ನು ನೋಡಲು ಬಲವಂತಪಡುತ್ತಾನೆ.
ಅವನು ನಷ್ಟದ ಆಳವಾದ ಪ್ರಜ್ಞೆ ಮತ್ತು ಅವರ ಮಾರ್ಗಗಳು ಮತ್ತೆ ದಾಟಬಹುದು ಎಂಬ ನಿರಂತರ ಭರವಸೆಯೊಂದಿಗೆ ಉಳಿದಿದ್ದಾನೆ. ಭಾಗ 3 ಮದುವೆಯ ನಂತರದ ಜೀವನ. ಕರುತಮ್ಮನು ಪಾಲನೆಯ ಹೆಂಡತಿಯಾಗಿ ತನ್ನ ಹೊಸ ಜೀವನಕ್ಕೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಅವಳು ಹೆಂಡತಿ ಮತ್ತು ಮೀನುಗಾರ ಸಮುದಾಯದ ಸದಸ್ಯರಾಗಿ ತನ್ನ ಕರ್ತವ್ಯಗಳನ್ನು ಪೂರೈಸುತ್ತಾಳೆ, ಆದರೆ ಅವಳ ಹೃದಯವು ಬೇರ್ಪಟ್ಟಿದೆ. ಪಾಲನೆಯು ಅವಳ ಹಿಂದಿನ ಬಗ್ಗೆ ತಿಳಿದಿದ್ದರೂ ಅವಳು ಅಂತಿಮವಾಗಿ ತನ್ನನ್ನು ಸ್ವೀಕರಿಸುತ್ತಾಳೆಂದು ನಂಬುತ್ತಾ ಅವಳನ್ನು ಗೌರವ ಮತ್ತು ದಯೆಯಿಂದ ಕಾಣುತ್ತಾನೆ. ಕರುತಮ್ಮ ಮತ್ತು ಪರಿಕುಟ್ಟಿಯ ನಡುವೆ ಸುಪ್ತ ಪ್ರೀತಿ ಉಳಿದುಕೊಂಡಿದೆ ಎಂದು ಅವನು ಅರ್ಥಮಾಡಿಕೊಳ್ಳುತ್ತಾನೆ, ಆದರೆ ಅವನು ಅದನ್ನು ನಿರ್ಲಕ್ಷಿಸಲು ಆಯ್ಕೆ ಮಾಡುತ್ತಾನೆ. ಅವಳೊಂದಿಗೆ ಜೀವನವನ್ನು ನಿರ್ಮಿಸುವತ್ತ ಗಮನಹರಿಸುತ್ತಾನೆ. ಕರುತಮ್ಮ ಮತ್ತು ಪಾಲನೆಗೆ ಮಕ್ಕಳು ಜನಿಸುತ್ತಾರೆ ಮತ್ತು ಅವಳು ಮಾತೃತ್ವದಲ್ಲಿ ಸಮಾಧಾನವನ್ನು ಕಂಡುಕೊಳ್ಳುತ್ತಾಳೆ. ಆದಾಗ್ಯೂ ಪರಿಕುಟ್ಟಿ ಮತ್ತು ಅವರು ಹಂಚಿಕೊಂಡ ಪ್ರೀತಿಯ ನೆನಪು ಅವಳನ್ನು ಕಾಡುತ್ತಲೇ ಇರುತ್ತದೆ. ಅವಳು ಆಗಾಗ್ಗೆ ತನ್ನನ್ನು ಸಮುದ್ರ ತೀರಕ್ಕೆ ಸೆಳೆಯುತ್ತಾಳೆ, ಅಲ್ಲಿ ಅವರ ಪ್ರೀತಿ ಅರಳಿತು. ಅವಳ ನೋಟವು ಹಾರಿಜಾನ್ನಲ್ಲಿ ಸ್ಥಿರವಾಗಿದೆ, ಗತಕಾಲದ ಆಲೋಚನೆಗಳಲ್ಲಿ ಕಳೆದು ಹೋಗಿದೆ. ಏತನ್ಮಧ್ಯೆ ಪರಿಕುಟ್ಟಿ ಕರುತಮ್ಮನನ್ನು ಮರೆಯಲು ಸಾಧ್ಯವಾಗದೆ ಮದುವೆಯಾಗದೆ ಉಳಿದಿದ್ದಾನೆ. ಅವನ ಹೃದಯವು ಅವಳ ನೆನಪಿಗಾಗಿ ಶಾಶ್ವತವಾಗಿ ಬದ್ಧವಾಗಿದೆ. ಅವರು ತಮ್ಮ ತಂದೆಯ ವ್ಯವಹಾರವನ್ನು ಮುಂದುವರಿಸುತ್ತಾ ಯಶಸ್ವಿ ಮೀನು ವ್ಯಾಪಾರಿಯಾಗುತ್ತಾನೆ, ಆದರೆ ಅವನ ವೈಯಕ್ತಿಕ ಜೀವನವು ಖಾಲಿಯಾಗಿದೆ. ಭಾಗ 4 ಮರುಕಳಿಸಿದ ಜ್ವಾಲೆ. ವರ್ಷಗಳು ಕಳೆದು ಹೋಗುತ್ತವೆ ಮತ್ತು ಕರುತಮ್ಮ ಮತ್ತು ಪರಿಕುಟ್ಟಿ, ಈಗ ಮದ್ಯವ್ಯಸನವರು, ಅವಕಾಶದಿಂದ ಮತ್ತೆ ಭೇಟಿಯಾಗುತ್ತಾರೆ. ವರ್ಷಗಳು ಅವರನ್ನು ಬದಲಾಯಿಸಿವೆ, ಆದರೆ ಅವರ ಪರಸ್ಪರ ಪ್ರೀತಿ ಕಡಿಮೆಯಾಗದೆ ಉಳಿದಿದೆ. ಅವರ ಯೌವನದಲ್ಲಿ ಹೊತ್ತಿಕೊಂಡ ಕಿಡಿ ಮತ್ತೆ ಬಲವಾಗಿ ಮತ್ತು ಮೊದಲಿಗಿಂತ ಹೆಚ್ಚು ತೀವ್ರವಾಗಿ ಉರಿಯುತ್ತದೆ. ಅವರು ಮತ್ತೆ ರಹಸ್ಯವಾಗಿ ಭೇಟಿಯಾಗಲು ಪ್ರಾರಂಭಿಸುತ್ತಾರೆ. ಅವರ ಪ್ರೀತಿ ನಿಷೇಧಿತ ಜ್ವಾಲೆಯು ನೆರಳಿನಲ್ಲಿ ಪ್ರಕಾಶಮಾನವಾಗಿ ಉರಿಯುತ್ತದೆ. ಅವರು ಪರಸ್ಪರ ಸಹವಾಸದಲ್ಲಿ ಸಮಾಧಾನವನ್ನು ಕಂಡುಕೊಳ್ಳುತ್ತಾರೆ, ಅವರ ಯೌವನದ ನೆನಪುಗಳನ್ನು ಪುನರುಜ್ಜೀವನಗೊಳಿಸುತ್ತಾರೆ ಮತ್ತು ಅವರ ನೋವು ಮತ್ತು ಹಂಬಲವನ್ನು ಹಂಚಿಕೊಳ್ಳುತ್ತಾರೆ. ಅವರ ಪುನರಾರಂಭಗೊಂಡ ಸಂಬಂಧವು ಸಮುದಾಯದ ಚರ್ಚೆಯ ವಿಷಯವಾಗುತ್ತದೆ. ಪಿಸುಗುಟ್ಟುವಿಕೆ ಮತ್ತು ವದಂತಿಗಳು ಕಾಡ್ಗಿಚ್ಚಿನಂತೆ ಹರಡುತ್ತವೆ, ಪಾಲನೆಯ ಕಿವಿಗಳನ್ನು ತಲುಪುತ್ತವೆ. ಕರುತಮ್ಮನ ದ್ರೋಹದಿಂದ ಅವನು ಆಳವಾಗಿ ನೋಯಿಸುತ್ತಾನೆ, ಆದರೆ ಅವಳ ಮೇಲಿನ ಅವನ ಪ್ರೀತಿಯು ಯಾವುದೇ ತೀವ್ರ ಕ್ರಮ ತೆಗೆದುಕೊಳ್ಳದಂತೆ ಅವನನ್ನು ತಡೆಯುತ್ತದೆ. ಕಠಿಣ ಸಾಮಾಜಿಕ ನಿಯಮಗಳಿಂದ ಬದ್ಧವಾಗಿರುವ ಸಮುದಾಯವು ಅವರ ಪುನರಾರಂಭಗೊಂಡ ಪ್ರಣಯವನ್ನು ವಿರೋಧಿಸುತ್ತದೆ, ಅದನ್ನು ಉಲ್ಲಂಘನೆ ಮತ್ತು ಅವರ ಸಂಪ್ರದಾಯಗಳಿಗೆ ಬೆದರಿಕೆಯಾಗಿ ನೋಡುತ್ತದೆ. ಕರುತಮ್ಮನ ಪರಿಕುಟ್ಟಿಯೊಂದಿಗಿನ ಸಂಬಂಧವು ತಮ್ಮ ಸಮುದಾಯಕ್ಕೆ ಶಾಪವನ್ನು ತಂದಿದೆ ಎಂದು ಅವರು ನಂಬುತ್ತಾರೆ. ಅವರ ಪದ್ಧತಿಗಳು ಮತ್ತು ಸಂಪ್ರದಾಯಗಳನ್ನು ಪಾಲಿಸಬೇಕು ಎನ್ನುತ್ತಾರೆ. ಚೆಮ್ಮೀನ್, ಒಂದು ದುರಂತ ಪರಾಕಾಷ್ಠೆ. ಕೆನಡಾ ಟ್ರಾನ್ಸ್ಲೇಷನ್ ಆಫ್ ದ ಪ್ರೊವೈಡೆಡ್ ಟೆಕ್ಸ್ಟ್. ಕಥೆಯ ಪರಾಕಾಷ್ಠೆಯು ದುರಂತ ಮತ್ತು ಮೂಢನಂಬಿಕೆಗಳಿಂದ ಕೂಡಿದೆ. ಮೀನುಗಾರರ ಸಮುದಾಯವು ಸರಣಿ ದುರಾದೃಷ್ಟಗಳನ್ನು ಎದುರಿಸುತ್ತದೆ. ಕಡಿಮೆ ಮೀನು ಸಿಗುವುದು, ಸಮುದ್ರದಲ್ಲಿ ಬಿರುಗಾಳಿಗಳು ಮತ್ತು ಕಾಯಿಲೆಗಳು. ಸಮುದಾಯದ ಹಿರಿಯರು ಈ ದುರಾದೃಷ್ಟಗಳನ್ನು ಕರುತಮ್ಮನ ಅಕ್ರಮ ಸಂಬಂಧಕ್ಕೆ ಪರಿಕುಟ್ಟಿಯೊಂದಿಗೆ ಕಾರಣವೆಂದು ಆರೋಪಿಸುತ್ತಾರೆ. ಇದು ಸಮುದ್ರ ದೇವತೆ ಕಡಲಮ್ಮನನ್ನು ಕೋಪಗೊಳಿಸಿದೆ ಎಂದು ನಂಬುತ್ತಾರೆ. ದೇವಿಯನ್ನು ಸಮಾಧಾನಪಡಿಸಲು ಮತ್ತು ಶಾಪವನ್ನು ನಿವಾರಿಸಲು ಕರುತಮ್ಮ ಪರಿಕುಟ್ಟಿಯೊಂದಿಗಿನ ತನ್ನ ಸಂಬಂಧವನ್ನು ಕೊನೆಗೊಳಿಸಿ ತನ್ನ ಗಂಡ ಪಾಲನೆಯ ಬಳಿಗೆ ಮರಳಬೇಕೆಂದು ಅವರು ಒತ್ತಾಯಿಸುತ್ತಾರೆ. ಕರುತಮ್ಮ ಮತ್ತು ಪರಿಕುಟ್ಟಿ ತಮ್ಮ ಪ್ರೀತಿ ಮತ್ತು ಸಮುದಾಯದ ಒತ್ತಡದ ನಡುವೆ ಸಿಲುಕಿಕೊಂಡು ತಮ್ಮ ಬಂಧನದಿಂದ ಮುಕ್ತವಾಗಲು ಸಾಧ್ಯವಾಗುವುದಿಲ್ಲ. ಅವರು ಸಾಮಾಜಿಕ ನಿರೀಕ್ಷೆಗಳು, ಧಾರ್ಮಿಕ ನಂಬಿಕೆಗಳು ಮತ್ತು ಅವರ ಆಳವಾದ ಪ್ರೀತಿಯ ಜಾಲದಲ್ಲಿ ಸಿಲುಕಿಕೊಳ್ಳುತ್ತಾರೆ. ಭಯ ಮತ್ತು ಮೂಢನಂಬಿಕೆಯಿಂದ ಪ್ರೇರಿತವಾದ ಸಮುದಾಯವು ತಮ್ಮ ಕೈಗೆತ್ತಿಕೊಳ್ಳುತ್ತದೆ. ಹಿಂಸಾತ್ಮಕ ಬಿರುಗಾಳಿಯ ಸಮಯದಲ್ಲಿ ಪಾಲನೆ ಸಮುದ್ರದಲ್ಲಿದ್ದಾಗ ಕರುತಮ್ಮ ಮತ್ತು ಪರಿಕುಟ್ಟಿ ಕಡಲ ಅಲೆಗಳಿಂದ ದಡದಲ್ಲಿ ಸತ್ತ ಸ್ಥಿತಿಯಲ್ಲಿ ಕಂಡುಬರುತ್ತಾರೆ. ಅವರ ಸಾವು ಕಡಲಮ್ಮನಿಗೆ ಅರ್ಪಿಸುವ ಬಲಿಯಾಗಿ
ಕೋಪಗೊಂಡ ದೇವತೆಯನ್ನು ಸಮಾಧಾನಪಡಿಸಲು ಮತ್ತು ಸಮುದಾಯಕ್ಕೆ ಶಾಂತಿಯನ್ನು ಪುನಃಸ್ಥಾಪಿಸಲು ಒಂದು ಮಾರ್ಗವಾಗಿ ಕಾಣಲಾಗುತ್ತದೆ. ಪಾಲನಿ ಹಿಂದಿರುಗಿದ ನಂತರ ದುರಂತದ ಸಂದರ್ಭಗಳಲ್ಲಿಯೂ ಕರುತಮ್ಮನ ನಷ್ಟದಿಂದ ದುಃಖಿತನಾಗುತ್ತಾನೆ. ವಿಷಯಗಳು ಮತ್ತು ಮಹತ್ವ. ಚೆಮ್ಮೀನ್ ಹಲವಾರು ವಿಷಯಗಳ ಶಕ್ತಿಯುತ ಪರಿಶೋಧನೆಯಾಗಿದೆ. ಪ್ರೀತಿ ಮತ್ತು ನಷ್ಟ. ಕಾದಂಬರಿಯು ಪ್ರೀತಿಯ ತೀವ್ರತೆ ಮತ್ತು ಸಂಕೀರ್ಣತೆಗಳನ್ನು, ಸಾಮಾಜಿಕ ಅಡೆತಡೆಗಳನ್ನು ಮೀರುವ ಅದರ ಸಾಮರ್ಥ್ಯ ಮತ್ತು ಅದರ ನಿರಾಕರಣೆಯ ವಿನಾಶಕಾರಿ ಪರಿಣಾಮಗಳನ್ನು ಚಿತ್ರಿಸುತ್ತದೆ. ಕರುತಮ್ಮ ಮತ್ತು ಪರೀಕುಟ್ಟಿಯ ಪ್ರೇಮಕತೆಯ ದುರಂತ ಅಂತ್ಯವು ವೈಯಕ್ತಿಕ ಆಸೆಗಳ ಮೇಲೆ ಸಾಮಾಜಿಕ ಶಕ್ತಿಗಳ ಪ್ರಾಬಲ್ಯವನ್ನು ಎತ್ತಿ ತೋರಿಸುತ್ತದೆ. ಸಂಪ್ರದಾಯ ಮತ್ತು ಆಧುನಿಕತೆಯ ನಡುವಿನ ಘರ್ಷಣೆ. ಕಥೆಯು ಮೀನುಗಾರರ ಸಮುದಾಯದ ಸಾಂಪ್ರದಾಯಿಕ ಮೌಲ್ಯಗಳು ಮತ್ತು ಬದಲಾಗುತ್ತಿರುವ ಸಾಮಾಜಿಕ ಭೂದೃಶ್ಯದ ನಡುವಿನ ಉದ್ವಿಗ್ನತೆಯನ್ನು ಎತ್ತಿ ತೋರಿಸುತ್ತದೆ. ಕರುತಮ್ಮ ಮತ್ತು ಪರೀಕುಟ್ಟಿಯ ಪ್ರೀತಿಯು ಸ್ಥಾಪಿತ ರೂಢಿಗಳಿಗೆ ಸವಾಲನ್ನು ಪ್ರತಿನಿಧಿಸುತ್ತದೆ ಮತ್ತು ಅವರ ದುರಂತ ಭವಿಷ್ಯವು ವ್ಯಕ್ತಿಗಳ ಜೀವನವನ್ನು ನಿರ್ದೇಶಿಸುವಲ್ಲಿ ಸಂಪ್ರದಾಯದ ಶಕ್ತಿಯನ್ನು ಎತ್ತಿ ತೋರಿಸುತ್ತದೆ. ಸಾಮಾಜಿಕ ಅಸಮಾನತೆ ಮತ್ತು ಧಾರ್ಮಿಕ ಅಡೆತಡೆಗಳು. ಕಾದಂಬರಿಯು ಸಮುದಾಯದೊಳಗೆ ಅಸ್ತಿತ್ವದಲ್ಲಿರುವ ಸಾಮಾಜಿಕ ಅಸಮಾನತೆಗಳು ಮತ್ತು ಧಾರ್ಮಿಕ ಅಡೆತಡೆಗಳ ಮೇಲೆ ಬೆಳಕು ಚೆಲ್ಲುತ್ತದೆ. ಕರುತಮ್ಮ ಮತ್ತು ಪರೀಕುಟ್ಟಿಯ ನಿಷೇಧಿತ ಪ್ರೀತಿಯು ಈ ಗಡಿಗಳನ್ನು ದಾಟಲು ಧೈರ್ಯ ಮಾಡುವವರು ಎದುರಿಸುವ ಸವಾಲುಗಳನ್ನು ಎತ್ತಿ ತೋರಿಸುತ್ತದೆ. ಮೂಢನಂಬಿಕೆ ಮತ್ತು ನಂಬಿಕೆ. ಮೀನುಗಾರರ ಸಮುದಾಯದ ಜೀವನವನ್ನು ರೂಪಿಸುವಲ್ಲಿ ಮೂಢನಂಬಿಕೆ ಮತ್ತು ಧಾರ್ಮಿಕ ನಂಬಿಕೆಗಳ ಪಾತ್ರವು ಒಂದು ಮಹತ್ವದ ವಿಷಯವಾಗಿದೆ. ಕಡಲಮ್ಮನ ಮೇಲಿನ ನಂಬಿಕೆ ಮತ್ತು ಅವಳ ಕೋಪದ ಭಯವು ಕಥೆಯ ದುರಂತ ಪರಾಕಾಷ್ಠೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಮಹಿಳೆಯರ ದುಸ್ಥಿತಿ. ಕರುತಮ್ಮನ ಪಾತ್ರವು ಪಿತೃಪ್ರಧಾನ ಸಮಾಜದಲ್ಲಿ ಮಹಿಳೆಯರ ದುಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ. ಅವಳು ಪರೀಕುಟ್ಟಿಯ ಮೇಲಿನ ತನ್ನ ಪ್ರೀತಿ ಮತ್ತು ತನ್ನ ಕುಟುಂಬ ಮತ್ತು ಸಮುದಾಯಕ್ಕೆ ತನ್ನ ಕರ್ತವ್ಯದ ನಡುವೆ ಸಿಲುಕಿಕೊಳ್ಳುತ್ತಾಳೆ. ಅವಳ ದುರಂತ ಭವಿಷ್ಯವು ಸಾಂಪ್ರದಾಯಿಕ ಸಮಾಜಗಳಲ್ಲಿ ಮಹಿಳೆಯರ ಮೇಲೆ ಹೇರಲಾದ ಮಿತಿಗಳನ್ನು ಎತ್ತಿ ತೋರಿಸುತ್ತದೆ. ಚೆಮ್ಮೀನ್ ಒಂದು ಕಾಲಾತೀತ ಶ್ರೇಷ್ಠ ಕೃತಿಯಾಗಿದ್ದು ಅದು ಇಂದಿಗೂ ಓದುಗರೊಂದಿಗೆ ಅನುರಣಿಸುತ್ತದೆ. ಅದರ ಶಕ್ತಿಯುತ ನಿರೂಪಣೆ, ವಿಶಿಷ್ಟ ಸಮುದಾಯದ ಅದರ ಸ್ಪಷ್ಟ ಚಿತ್ರಣ ಮತ್ತು ಸಾರ್ವತ್ರಿಕ ವಿಷಯಗಳ ಪರಿಶೋಧನೆಯು ಅದನ್ನು ಮಲಯಾಳಂ ಸಾಹಿತ್ಯದ ಮಹತ್ವದ ಕೃತಿಯನ್ನಾಗಿ ಮಾಡುತ್ತದೆ. ಅಡೆತಡೆಗಳ ನಡುವೆಯೂ ಮಾನವ ಸಂಬಂಧಗಳ ಸಂಕೀರ್ಣತೆಗಳು ಮತ್ತು ಪ್ರೀತಿಯ ಶಾಶ್ವತ ಶಕ್ತಿಯನ್ನು ಸೆರೆಹಿಡಿಯುವ ಸಾಮರ್ಥ್ಯದಲ್ಲಿ ಕಾದಂಬರಿಯ ನಿರಂತರ ಆಕರ್ಷಣೆ ಇದೆ.